ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ವೀರಶೈವ ಸಮಾಜದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧ ಆಗಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ 24ನೇ ಮಹಾ ಅಧಿವೇಶನಕ್ಕೆ ವೇದಿಕೆ ಸಜ್ಜುಗೊಂಡಿದೆ. 24ನೇ ಮಹಾ ಅಧಿವೇಶನಕ್ಕೆ ಸಜ್ಜಾಯಿತು ಬೆಣ್ಣೆನಗರಿ ದಾವಣಗೆರೆ. MBA ಕಾಲೇಜ್ ಮೈದಾನದಲ್ಲಿ ಇವತ್ತಿನಿಂದ ಮಹಾ ಅಧಿವೇಶನ ನಡೆಯಲಿದೆ. ಇಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಆಗ್ತಾ ಇದೆ. ಡಿಸೆಂಬರ್ 23, 24ರಂದು ನಡೆಯುವಂತಹ ಮಹಾ ಅಧಿವೇಶನ ಲಿಂಗಾಯತ ಸಮಾಜದ ಶಕ್ತಿ ಪ್ರದರ್ಶನ ಆಗುತ್ತಾ? ಹಾಗಾದ್ರೆ 2 ಲಕ್ಷಕ್ಕೂ ಹೆಚ್ಚು ಜನ ಅಧಿವೇಶನದಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಪ್ರತಿಷ್ಠಿತ ಮಠಾಧೀಶರು ಭಾಗಿಯಾಗ್ತಾರೆ, ಸ್ವಾಮೀಜಿಗಳಿರ್ತಾರೆ, ರಾಜಕಾರಣಿಗಳು, ಸಾಹಿತಿಗಳು, ಚಿಂತಕರು ಇವರೆಲ್ಲರೂ ಸಹ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ವರದರಾಜ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ಇವತ್ತು ಮತ್ತೆ ನಾಳೆ 24ನೇ ಮಹಾ ಅಧಿವೇಶನ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಆಗ್ತಾ ಇರುವಂಥದ್ದು. ಈ ಅಧಿವೇಶನಕ್ಕೆ ಏನೆಲ್ಲ ಸಿದ್ಧತೆಗಳು ಆಗಿದೆ, ಈ ಅಧಿವೇಶನದ ಮೂಲಕ ಏನು ಒತ್ತಾಯವನ್ನ ಮುಂದಿಡಲಾಗ್ತಾ ಇದೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವೀಣಾ, ಈಗಾಗಲೇ 24ನೇ ಮಹಾ ಅಧಿವೇಶನಕ್ಕೆ ಚಾಲನೆ ಸಿಕ್ಕಿದೆ. ನಾವೀಗ ದಾವಣಗೆರೆ MBA ಕಾಲೇಜ್ ಮೈದಾನದ ಒಂದು ವೇದಿಕೆಯಲ್ಲಿದ್ದೀವಿ. ಇದು ಪ್ರಮುಖ ವೇದಿಕೆ. ಈ ವೇದಿಕೆಯಿಂದಲೇ ಅಂದರೆ ನಿಜಲಿಂಗಪ್ಪ ವೇದಿಕೆಯಿಂದ ಈಗಾಗಲೇ ಕಾರ್ಯಕ್ರಮ ಆರಂಭ ಆಗುತ್ತೆ. ಅಂದರೆ 10:30 ವೇಳೆಗೆ ಅಖಿಲ ಭಾರತ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನ ಮೆರವಣಿಗೆ ಇರುತ್ತೆ. ಅಂದರೆ ಅವರು ದಾವಣಗೆರೆ PB ರಸ್ತೆಯಿಂದ ವೇದಿಕೆ ಸ್ಥಳದವರೆಗೂ ಸಹ ಮೆರವಣಿಗೆ ಆಗುತ್ತೆ. ನಂತರ 12:30ಕ್ಕೆ ಅಧಿಕೃತವಾಗಿ ಕಾರ್ಯಕ್ರಮ ಚಾಲನೆ ಆಗುತ್ತೆ. ಅಂದರೆ ಸಿರಿಗೆರೆ ಮಹಾಸ್ವಾಮಿಗಳಿರ್ತಾರೆ ಮತ್ತು ಹಲವಾರು ಪೀಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇವತ್ತು 12:30 ಕಾರ್ಯಕ್ರಮ ನಂತರ ಪ್ರಮುಖವಾಗಿ ಇವತ್ತು ಸುಮಾರು ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಲಿಂಗಾಯತ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಹಾಜರಿರುವ ಸಾಧ್ಯತೆ ಇದೆ. ಅಂದರೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕಳೆದ 1 ತಿಂಗಳಿಂದಲೂ ಸಹ ಆ ಕಮಿಟಿ ಇವತ್ತು ಜನರನ್ನು ಸಂಘಟನೆ ಮಾಡೋದಕ್ಕೆ ವೇದಿಕೆಗಳನ್ನು ಅಂದರೆ ಕಾರ್ಯಕ್ರಮಕ್ಕೆ ರೂಪುರೇಷೆಯನ್ನು ರೂಪಿಸಿದೆ. ಪ್ರಮುಖವಾಗಿ ಈ ಸಮಾವೇಶದ ಮುಖಾಂತರ ಒಂದು ಜಾತಿ ಸಮೀಕ್ಷೆ ಮತ್ತು ಇನ್ನೊಂದು ವೀರಶೈವ ಲಿಂಗಾಯತ ಸಮುದಾಯ OBC ಪಟ್ಟಿಗೆ ಕೇಂದ್ರದ OBC ಪಟ್ಟಿಗೆ ಸೇರ್ಪಡೆ ಆಗಬೇಕು. 2 ಪ್ರಮುಖ ವಿಚಾರಗಳು ಚರ್ಚೆಗೆ ಬರುವ ಸಾಧ್ಯತೆ. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಜಾತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡ್ತೀವಿ ಅಂದ್ಕೊಂಡು. ಈ ಬಗ್ಗೆ ಕಳೆದ 1-2 ತಿಂಗಳಿಂದಲೂ ಸಹ ಸಮಾಜದ ಕೂಗಿದಿತ್ತು. ಅಂದರೆ ಸುಮಾರು ಅಖಿಲ ಭಾರತ ವೀರಶೈವ ಸಮಾಜದ ಮೀಟಿಂಗ್ಗಳು ಆಗ್ಬಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ರು. ಮತ್ತು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಸಹ ಸುಮಾರು 60 ಜನ ಶಾಸಕರು ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಬಿಡುಗಡೆ ಆಗಬಾರ್ದು, ಅದು ವೈಜ್ಞಾನಿಕವಾಗಿಲ್ಲ, ಮತ್ತು ಅದು ಎಲ್ಲೋ ಮಾಡಿ ನಂತರ ಬಿಡುಗಡೆ ಮಾಡಿ ಅಂದ್ಕೊಂಡು ಆಗ್ರಹವನ್ನು ಮಾಡಿದ್ರು. ಪ್ರಮುಖವಾಗಿ ಈಗ ಕೇಂದ್ರದ OBC ಪಟ್ಟಿಗೆ, ಯಾಕೆಂದ್ರೆ ಸುಮಾರು 100 ಅಂದ್ರೆ ಒಳಪಂಗಡಗಳು ಲಿಂಗಾಯತ ಸಮುದಾಯದಲ್ಲಿದೆ. 16 ಒಳಪಂಗಡಗಳು ಮಾತ್ರ ಕೇಂದ್ರದ OBC ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿವೆ. ಇನ್ನ ಬಹುತೇಕ ಒಳಪಂಗಡಗಳು ಕೇಂದ್ರ OBC ಪಟ್ಟಿಗೆ ಸೇರ್ಪಡೆಯಾಗಿಲ್ಲ. ಇದರಿಂದ OBC ಪಟ್ಟಿಗೆ ಸೇರ್ಪಡೆಯಾಗಿಲ್ಲ. ಇದರಿಂದ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅವರಿಗೆ ಕೆಲವೊಂದು ಸವಲತ್ತುಗಳು ಸಿಕ್ಕಿಲ್ಲ. ಹಾಗಾಗಿ ಆ ಬಗ್ಗೆನೂ ಸಹ ಚರ್ಚೆ ಆಗುತ್ತೆ. ಕೆಲವೊಂದು ಪ್ರಮುಖ ನಿರ್ಣಯಗಳಾಗುತ್ತೆ. ಅಂದರೆ ನಾಳೆ ಧಾರ್ಮಿಕ ಅಧಿವೇಶನ ಆಗುತ್ತೆ. ಸುಮಾರು 2 ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ಎಲ್ಲ ರಾಜಕಾರಣಿಗಳು ಸಹ ಪಾಲ್ಗೊಂಡು ಕೆಲವೊಂದು ನಿರ್ಣಯಗಳನ್ನು ತಗೊಳ್ಕೊಂತಾರೆ. ನಾಳೆ ಧಾರ್ಮಿಕ ಅಧಿವೇಶನದಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡ ನಂತರ ಅದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಆಗುತ್ತೆ. ವೀಣಾ, ಎಸ್, ಥ್ಯಾಂಕ್ ಯು ವರದರಾಜ್. ತಮ್ಮೆಲ್ಲ ಮಾಹಿತಿಗಾಗಿ ಈ ಅಧಿವೇಶನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು, ಒತ್ತಾಯಗಳು ಏನು ಅನ್ನೋದು ಬಹಳ ಮುಖ್ಯ. ಈ ನಿರ್ಣಯಗಳು ಯಾವ ರೀತಿ ಸರ್ಕಾರದ ಮಟ್ಟದಲ್ಲಿ ಪ್ರಭಾವವನ್ನ ಬೀರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.